ವೈಭವ್ ಕಣ್ಣಿಗೆ ಕಾಣದ ಪಟ್ಟೆ ಹುಲಿ. ವ್ಯಾಘ್ರನನ್ನ ಅರಸಿ ಹೋಗಿದ್ದ ಬೇಬಿ ಬಾಸ್ಗೆ ಕಂಡಿದ್ದೇನು? ಅಸಲಿ ಹುಲಿ ಹುಡುಕಾಟಕ್ಕಾಗಿ ಮರಿ ಹುಲಿ ಜಂಗಲ್ ಸಫಾರಿ. ಇದು ಕೇವಲ ಕಾಡಲ್ಲ, ಇದು ಪ್ರಕೃತಿಯೇ ಸೃಷ್ಟಿಸಿರುವ ಸ್ವರ್ಗ. ದಟ್ಟ ಹಸಿರಿನ ಮರಗಳ ನಡುವೆ ಬೀಸುವ ಗಾಳಿಯ ಸದ್ದು, ಹೆಜ್ಜೆ ಹೆಜ್ಜೆಗೂ ಎದುರಾಗುವ ವನ್ಯಜೀವಿಗಳ ರೋಮಾಂಚನ, ದೂರದಲ್ಲಿ ಕೇಳಿಸುವ ಪಕ್ಷಿಗಳ ಕಲರವ, ಪ್ರತಿ ತಿರುವಿನಲ್ಲೂ ಹೊಸ ಹೊಸ ಬಗೆಯ ಕುತೂಹಲ, ಪ್ರತಿ ಕ್ಷಣಕ್ಕೂ ಇಲ್ಲಿ ಹೊಸ ಹೊಸ ದೃಶ್ಯ ವೈಭವವೇ ಕಣ್ಣಿಗೆ ಹಬ್ಬದೂಟ ಬಡಿಸುತ್ತೆ. ಇದು ಮಹಾರಾಷ್ಟ್ರದ ವಾದ್ರಾ ಜಿಲ್ಲೆಯ ಹೃದಯ ಭಾಗದಲ್ಲಿ ಹರಡಿಕೊಂಡಿರುವ ಬೋರ್ ಟೈಗರ್ ರಿಸರ್ವ್ ಫಾರೆಸ್ಟ್. ಹೌದು, ಇದೇ ಬೋರ್ ಟೈಗರ್ ರಿಸರ್ವ್ ಫಾರೆಸ್ಟ್ ನಲ್ಲಿ ಟೀಂ ಇಂಡಿಯಾದ ಮರಿಹುಲಿ ವೈಭವ್ ಸೂರ್ಯವಂಶಿ ಸಫಾರಿ ಮಾಡಿದ್ದಾರೆ. ವೈಭವ್ ತಾವು ಸಫಾರಿ ಮಾಡಿರೋ ವಿಚಾರವನ್ನ ತಮ್ಮ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ವೈಭವ್ ಜೊತೆಗೆ ರವಿ ಸಿಂಗ್, ಸುಶಾಂತ್ ಮಿಶ್ರಾ ಕೂಡ ಜಂಗಲ್ ಸಫಾರಿ ಮಾಡಿದ್ದಾರೆ. ಜೀಪ್ ನಲ್ಲಿ ನಿಂತು ಸೂರ್ಯವಂಶಿ ಸಫಾರಿಗೆ ತೆರಳಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ದಟ್ಟ ಕಾಡಿನ ನಿಶಬ್ದತೆ ಮತ್ತು ಆ ನಿಶಬ್ದತೆಯನ್ನ ಕ್ಷಣಾರ್ಧದಲ್ಲಿ ಸೀಳುವ ವನ್ಯಜೀವಿಗಳ ಸದ್ದು, ಹಸಿರಿನ ಹೊದಿಕೆಯ ನಡುವೆ ಮಾಡಿದ ಸಫಾರಿಯ ಸುಂದರ ಕ್ಷಣಗಳನ್ನ ವೈಭವ್ ತಮ್ಮ ಸಂಗಡಿಗರೊಂದಿಗೆ ಸೇರಿ ಎಂಜಾಯ್ ಮಾಡಿದ್ದಾರೆ. ಚಿರತೆಯ ಚಾಣಾಕ್ಷತನ, ಕರಡಿಯ ಗಾಂಭೀರ್ಯ, ಜಿಂಕೆಗಳ ನೆಗೆತ, ನವಿಲಿನ ನೃತ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ. ಬೋರ್ ಟೈಗರ್ ರಿಸರ್ವ್ ಫಾರೆಸ್ಟ್ ವೈಭವ್ ಕಣ್ಣಿಗೆ ಪ್ರಕೃತಿಯ ಪ್ರತಿ ಸೂಜಿಗವನ್ನ ಸವಿಯುವಂತೆ ಮಾಡಿದೆ. ಇಷ್ಟೆಲ್ಲ ಖುಷಿ ಪಟ್ಟಿದ್ರು ವೈಭವ್ ಕಣ್ಣುಗಳು ಅವನೊಬ್ಬನನ್ನ ಅರಸ್ತಾ ಇತ್ತು. ಆತನನ್ನ ಕಣ್ಣು ತುಂಬಿಕೊಳ್ಳಬೇಕು ಅಂತಾನೆ ವೈಭವ್ ಬೋರ್ ದಟ್ಟ ಅರಣ್ಯಕ್ಕೆ ಆಗಮಿಸಿದ್ರು. ಆತನನ್ನ ನೋಡೋಕೆ ಅಂತಾನೆ ವೈಭವ್ ಜೀಪ್ ನಲ್ಲಿ ಕುಳಿತುಕೊಳ್ಳದೆ ನಿಂತುಕೊಂಡಿದ್ರು. ಎಲ್ಲಿ ನನ್ನ ಕಣ್ತುಪ್ಪಿ ಹೋಗುತ್ತೋ ಅನ್ನೋ ಆತಂಕದಿಂದಲೇ ಆ ಕಡೆ ಈ ಕಡೆ ನೋಡಿಕೊಂಡೇ ಬರ್ತಿದ್ರು. ಆದ್ರೆ ಕೊನೆಗೂ ಆ ಅತಿಥಿ ವೈಭವ್ ಕಣ್ಣಿಗೆ ಬೀಳಲೇ ಇಲ್ಲ. ಆತನಿಗೆ ವೈಭವ್ 4 ಗಂಟೆಗಳ ಕಾಲ ಸಫಾರಿ ಮಾಡಿದ್ರು. ಆದ್ರೂ ವೈಭವ್ ಪಾಲಿನ ನೆಚ್ಚಿನ ಅನಿಮಲ್ ಕಣ್ಣಿಗೆ ಬೀಳಲೇ ಇಲ್ಲ. ಕಾಡಿನಲ್ಲಿ 1000 ಹೆಜ್ಜೆಗಳು ಮೂಡಬಹುದು, ಆದ್ರೆ ಅದೊಂದು ಹೆಜ್ಜೆ ಮಾತ್ರ ಇಡೀ ಕಾಡಿನ ನಿಶ್ಶಬ್ದತೆಯನ್ನೇ ಬದಲಿಸುತ್ತದೆ. ಅದೇ ಹುಲಿಯ ಹೆಜ್ಜೆ. ಕಣ್ಣಿಗೆ ಬೀಳುವ ಮುನ್ನವೇ ತನ್ನ ಇರುವಿಕೆಯನ್ನ ಅನುಭವಿಸುವಂತೆ ಮಾಡುವ ಆ ಪಟ್ಟೆ ಹುಲಿ ನೋಡ್ಬೇಕು ಅಂತಾನೆ ವೈಭವ್ ಅತ್ಯುತ್ಸುಕದಿಂದ ಸಫಾರಿಗೆ ಬಂದಿದ್ರು. ಆದ್ರೆ ಬ್ಯಾಡ್ ಲಕ್ ಎನ್ನುವಂತೆ ವೈಭವ್ ಕಣ್ಣಿಗೆ ಕಾಡಿನ ಅಗ್ರ ಬೇಟೆಗಾರ ಹುಲಿರಾಯ ಮಾತ್ರ ಎಲ್ಲೂ ಕಾಣಿಸಲೇ ಇಲ್ಲ. ಹುಲಿ ನಡಿಗೆಯಲ್ಲಿರುವ ಆತ್ಮವಿಶ್ವಾಸ, ಕಣ್ಣುಗಳಲ್ಲಿರುವ ತೀಕ್ಷ್ಣತೆ, ಮೌನದಲ್ಲಿರುವ ಶಕ್ತಿಯನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದ ವೈಭವ್ಗೆ ಸಫಾರಿ ಯುದ್ಧಕ್ಕೂ ನಿರಾಸೆಯಾಯಿತು. ಅಷ್ಟಕ್ಕೂ ತನ್ನ ಆಕ್ರಮಣಕಾರಿ ಆಟದಿಂದಲೇ ಮರಿಹುಲಿ ಎಂದೇ ಕರೆಸಿಕೊಂಡಿರುವ ವೈಭವ್ಗೆ ಸಹಜವಾಗಿಯೇ ಹುಲಿಯನ್ನ ನೋಡುವ ಬಯಕೆ ಹುಟ್ಟಿದ್ದು ವಿಶೇಷವೇನಲ್ಲ ಬಿಡಿ. ಯಾಕಂದ್ರೆ ಹುಲಿ ಕಾಡಿನಲ್ಲಿ ಓಡಾಡುವ ಪ್ರಾಣಿ ಮಾತ್ರವಲ್ಲ, ತನ್ನ ಮೌನದಿಂದಲೇ ಸಾಮ್ರಾಜ್ಯವನ್ನ ಆಳುವ ಜೀವಂತ ಶಕ್ತಿ. ವೈಭವ್ ವ್ಯಕ್ತಿತ್ವ ಕೂಡ ಹೀಗೆಯೇ. ಯಾವ ಟೀಕೆ ಟಿಪ್ಪಣಿಗಳಿಗೂ ಪ್ರತ್ಯುತ್ತರ ಕೊಡದೆ ಮೌನವಾಗಿಯೇ ತಮ್ಮ ಬ್ಯಾಟ್ನಿಂದ ಮೈದಾನವನ್ನ ಆಳುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಎನಿವೆ, ವೈಭವ್ ನೆಕ್ಸ್ಟ್ ಟೈಮ್ ನಿಮಗೆ ಪಟ್ಟೆ ಹುಲಿ ಮಿಸ್ ಆಗಲ್ಲ ಬಿಡಿ. ಸಂಜಯ್ ನಾಯಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.